HCN ಸುದ್ದಿವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಕೋವಿಡ್ನಿಂದ ಬಿಡುಗಡೆ ಪಡೆದ ದಾಖಲೆಯ 541 ಜನ, ಇಂದು 316 ಪಾಸಿಟಿವ್ ಪತ್ತೆ. ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಒತ್ತಾಯ. ಸರ್ಕಾರದ ಕಣ್ಣು ಕಿವಿ ತರಿಸಲು ವಿವಿಧ ದಲಿತ ಸಂಘಟನೆಗಳಿಂದ ಮುಖ್ಯ ರಸ್ತೆಯಲ್ಲಿ ತಮಟೆ ಚಳುವಳಿ. ಒಳ ಮೀಸಲಾತಿಗೆ ಆಗ್ರಹಿಸಿದ ಮುಖಂಡರು. ಹಾಸನ ಗ್ರಾಮಾಂತರ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ಕೊಲೆ ಆರೋಪಿಯನ್ನ ಬಂಧಿಸಿದ ಆರಕ್ಷಕರು. ಪತ್ತೆ ಕಾರ್ಯ ನಡೆಸಿದ ತಂಡಕ್ಕೆ ಎಸ್ಪಿಯಿಂದ ಪ್ರಶಂಸಾ ಪತ್ರ. ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿನ್ನೆಗಿಂತ ಇಂದು ಹೆಚ್ಚಾಗಿದ್ದು, ಮಂಗಳವಾರ ಹೊಸದಾಗಿ 316 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದೆ. ಸೋಂಕಿತರ ಸಂಖ್ಯೆ 21,905ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 3,934 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ಇಂದು ಸರಿಸುಮಾರು 541 ಜನರು ಗುಣಮುಖರಾಗಿದ್ದು, ಇವರಿಗೆ ಒಟ್ಟು 17,587 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿ 55 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಇಂದು 6 ಜನ ಸಾವನ್ನಪ್ಪಿದ್ದು, ಮೃತರ ಸಂಖ್ಯೆ 384ಕ್ಕೆ ಏರಿಕೆಯಾಗಿದೆ. ಇಂದು ಪತ್ತೆಯಾದ 316 ಕೊರೋನಾ ಸೋಂಕು ಪ್ರಕರಣದಲ್ಲಿ ಆಲೂರು 4, ಅರಕಲಗೂಡು 29, ಅರಸೀಕೆರೆ 47, ಬೇಲೂರು 58, ಚನ್ನರಾಯಪಟ್ಟಣ 24, ಹಾಸನ 121, ಹೊಳೆನರಸೀಪುರ 23, ಸಕಲೇಶಪುರ 7 ಮತ್ತು ಇತರೆ 3 ಸೇರಿದೆ ಎಂದರು. ಕೊರೋನಾ ಸೋಂಕು ದಿನೇ ದಿನೇ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭವನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮನವಿ ಏನಂದರೆ, ಯಾರಿಗಾದರೂ ಕೋವಿಡ್ ಸಿಂಪ್ಟಮ್ಸ್ ಇದ್ದರೆ, ಚಳಿ, ಜ್ವರ, ಕೆಮ್ಮು, ನೆಗಡಿ, ಶೀತ, ಗಂಟಲು ನೋವು, ಉಸಿರಾಟದ ತೊಂದರೆ, ಈ ಥರದ್ದು ಯಾರಿಗಾದ್ರೂ ಸಿಂಪ್ಟಮ್ಸು ಇದ್ದರೆ ತಕ್ಷಣ ನಮ್ಮ ಏನು ಟೆಸ್ಟಿಂಗ್ ಸೆಂಟರ್ಸ್ ಇದೆ, ಈಗ ಆಲ್ರೆಡಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು, ಸಾರ್ವಜನಿಕ ಆಸ್ಪತ್ರೆ, ಇಮ್ಸ್ ಆಸ್ಪತ್ರೆ, ಇಲ್ಲಿ ನಾವು ಈ ಒಂದು ಟೆಸ್ಟಿಂಗ್ ಸೆಂಟರ್ನ ಓಪನ್ ಮಾಡಿದ್ದೀವಿ. ಅಲ್ಲಿ ಈ ಒಂದು ಪರೀಕ್ಷೆಗಳನ್ನು ಮೂಗು ಮತ್ತು ಗಂಟಲ ದ್ರವ ಪರೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ತಮ್ಮ ಮೂಗು ಮತ್ತು ಗಂಟಲ ದ್ರವವನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಆ ಮೂಲಕ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಸಹಕರಿಸಬೇಕು. ಅದರ ಜೊತೆಗೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂಥದ್ದು ಮತ್ತು ಜನಸಂದಣಿಗೆ ಹೋಗದೆ ಅವಾಯ್ಡ್ ಮಾಡುವಂಥದ್ದು, ಅನ್ನೆಸೆಸರಿಯಾಗಿ ಹೊರಗಡೆ ಓಡಾಡುವಂಥದ್ದನ್ನು ಅವಾಯ್ಡ್ ಮಾಡಿದ್ರೆ ಇದೆಲ್ಲವೂ ಕೂಡ ಕೋವಿಡ್ ನಿಯಂತ್ರಣದಲ್ಲಿ ಸಹಕಾರಿಯಾಗ್ತದೆ. ಅದರ ಜೊತೆಗೆ ಏನು ಹೋಮ್ ಐಸೋಲೇಷನ್ ಇರೋವಂಥವರು ಕೂಡ ಸಾಮಾಜಿಕ ಅಂತರ, ಮಾಸ್ಕ್ನ ಧರಿಸುವಂಥದ್ದು, ಔಷಧಗಳನ್ನು ನಿಯತಕಾಲಕ್ಕೆ ಕರೆಕ್ಟಾಗಿ ತಗೊಳ್ಳೋವಂಥದ್ದು, ಜೊತೆಗೆ ಏನಾದರೂ ಕೋವಿಡ್ ಸಿಂಪ್ಟಮ್ಸ್ ಏನಾದರೂ ಕಂಡುಬಂದರೆ ತಕ್ಷಣ ನಮ್ಮ ಆರೋಗ್ಯ ಕಾರ್ಯಕರ್ತರು ಅಥವಾ ಅಲ್ಲಿ ಸ್ಥಳೀಯ ವೈದ್ಯಾಧಿಕಾರಿಗಳಿಗೆ ಈಗ ಆಲ್ರೆಡಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಸಹಾಯವಾಣಿ ನಂಬರ್ನು ಕೂಡ ಶೇರ್ ಮಾಡಿದ್ದೀವಿ. ತಕ್ಷಣ ನಮ್ಮ ಸಹಾಯವಾಣಿ ನಂಬರ್ಗೆ ಕಾಲ್ ಮಾಡಬೇಕು. ಬೇಲೂರು ಪಟ್ಟಣದಲ್ಲಿ ಸಾಮಾಜಿಕ ಅಂತರ ಕಾಪಾಡದ ಹಾಗೂ ಮಾಸ್ಕ್ ಹಾಕದೆ ಸಂಚರಿಸುತ್ತಿದ್ದವರಿಗೆ ದಂಡ ವಿಧಿಸಲಾಯಿತು. ಸರ್ಕಾರ ಈಗಾಗಲೇ ಆದೇಶಿಸಿದಂತೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಹಾಗೂ ಸಾಮಾಜಿಕ ಅಂತರ ಪಾಲಿಸಬೇಕು ಎಂದು ಸುತ್ತೋಲೆ ಹೊರಡಿಸಿದರೂ ಸಹ ಆದೇಶವನ್ನು ಗಾಳಿಗೆ ತೂರಿ ಮನಬಂದಂತೆ ಅಡ್ಡಾದಿಡ್ಡಿ ಸಂಚರಿಸುವುದರ ಜೊತೆಗೆ ಮಾಸ್ಕ್ ಧರಿಸದೆ ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದ ವಾಹನ ಚಾಲಕರಿಗೆ ಪುರಸಭೆ ಮುಂಭಾಗದಲ್ಲಿ ದಂಡ ವಿಧಿಸಲಾಯಿತು. ಪುರಸಭೆ ಮುಂಭಾಗದಲ್ಲಿ ಮಾಸ್ಕ್ ಹಾಕದೆ ಸಂಚರಿಸುತ್ತಿದ್ದವಂತರಿಗೆ ಜಾಗೃತಿ ಮೂಡಿಸುವ ಮೂಲಕ ದಂಡ ವಿಧಿಸಿದ ಮುಖ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಈಗಾಗಲೇ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದರಿಂದ ಸಾರ್ವಜನಿಕರಿಗೆ ಸರ್ಕಾರ ಹಲವಾರು ರೀತಿಯಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಆದರೂ ಸಹ ಯಾವುದೇ ಪರಿಜ್ಞಾನವಿಲ್ಲದೆ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಇಲ್ಲದೆ ಸಂಚರಿಸುತ್ತಿರುವವರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಜಾಗೃತರಾಗಬೇಕು. ಬುಧವಾರದಿಂದ ವಾಣಿಜ್ಯ ಸಂಕೀರ್ಣಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದ ಅವರು, ಇಲ್ಲಿಯವರೆಗೂ ಸುಮಾರು 50,000 ರೂಪಾಯಿ ದಂಡ ಹಾಕಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ತಿಳಿಸಿದರು. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಅಂತೇಳಿ ಸರ್ಕಾರದಿಂದ ಆದೇಶ ಇದ್ರೂ ಸಹ ಪರಿಪಾಲನೆ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ದಂಡ ಹಾಕಿದ್ದೀವಿ.
ಇಲ್ಲಿ ತನಕ ಟೋಟಲ್ 50,000 ರೂಪಾಯಿ ದಂಡನ ನಾವು ಆಲ್ರೆಡಿ ವಸೂಲಿ ಮಾಡಿದ್ವಿ. ನಾವು ಸಾಮಾಜಿಕ ಅಂತರ ಕಾಪಾಡದಲ್ಲೇ ಇದ್ದರೆ ಸಂಬಂಧಪಟ್ಟ ಮಾಲೀಕರ ಮುಖಾಂತರನೇ ನಾವು ದಂಡ ವಸೂಲಿ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಸೂಪರ್ವೈಸರ್ ಹರೀಶ್, ಪ್ರವೀಣ್ ಇತರರು ಹಾಜರಿದ್ದರು. ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ಹಾಗೂ ಸರ್ಕಾರದ ಕಣ್ಣು ಕಿವಿ ತೆರೆಸಲು ದಲಿತ ಛಲವಾದಿ ಮಾದಿಗ ಸಮುದಾಯಗಳ ವಿವಿಧ ಸಂಘಟನೆಗಳು ಬೃಹತ್ ತಮಟೆ ಚಳುವಳಿ ನಡೆಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ತಮಟೆ ಚಳುವಳಿಯು ಎನ್ಆರ್ ವೃತ್ತ, ಬಿಎಂ ರಸ್ತೆ ಮೂಲಕ ತಮಟೆ ಬಾರಿಸಿಕೊಂಡು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದು ಪ್ರತಿಭಟಿಸಿದರು. ನಂತರ ಮಾತನಾಡಿದ ಡಾ ಬಾಬು ಜಗಜೀವನ್ ರಾಮ್, ಮಾದಿಗ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಂಕರ್ ರಾಜು, 2020 ಆಗಸ್ಟ್ 27ರಂದು ಈ ದೇಶದ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ನೇತೃತ್ವದ 5 ನ್ಯಾಯಾಧೀಶರ ಪೀಠ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಇದ್ದ ಅಡ್ಡಿ ಆತಂಕಗಳನ್ನು ದೂರ ಮಾಡಿ ಒಳ ಮೀಸಲಾತಿ ಕಲ್ಪಿಸಬಹುದೆಂದು ತೀರ್ಪು ನೀಡಿದೆ. ಅಲ್ಲದೆ ರಾಜ್ಯ ಸರ್ಕಾರಗಳಿಗೂ ಕೂಡ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಮುಕ್ತ ಅವಕಾಶ ನೀಡಿದೆ ಎಂದರು. ಅಸ್ಪೃಶ್ಯ ಜಾತಿಗೆ ಸೇರಿದ ಹೊಲೆಯ ಮಾದಿಗ ಸಮುದಾಯಗಳು ಯಾವುದೇ ಗೊಂದಲ ಆತಂಕಕ್ಕೀಡಾಗದೆ ಒಗ್ಗೂಡಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕರಿಸಿ ಜಾರಿಗೊಳಿಸಲು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಹಾಸನ ಜಿಲ್ಲಾ ದಲಿತ ಛಲವಾದಿ ಮಾದಿಗ ಸಮುದಾಯಗಳ ವತಿಯಿಂದ ಆಗ್ರಹಪಡಿಸುತ್ತಿರುವುದಾಗಿ ಹೇಳಿದರು. ಸೇರಿಸಿದ್ದಾರೆ, ಅದರಲ್ಲಿ ಒಲೆ ಮಾದಿಗರನ್ನ ಕಡೆಗಣಿಸಿದ್ದಾರೆ ಅಂತ ನಾವು ಕಳೆದ 20 ವರ್ಷದ ಹಿಂದೆ ನಾವು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ದಲಿತ ಛಲವಾದಿ ಮಾದಿಗ ಸಂಘಟನೆಗಳ ಒಕ್ಕೂಟದ ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿದ್ದೀವಿ. ಅದೇ ರೀತಿ ನಾವು ಎಜೆ ಸದಾಶಿವ ಆಯೋಗದ ವರದಿ ಜಾರಿ ಆಗಬೇಕು, ಈ ಜಾರಿ ಆಗೋವರೆಗೂ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇವತ್ತು ಒಲೆ ಮಾದಿಗರು ಸೇರಿ ಒಂದಾಗಿ ಹೋರಾಟ ಮಾಡಿದಂಥ ಜಿಲ್ಲೆ ಯಾವ ಜಿಲ್ಲೆನೂ ಇಲ್ಲ, ಹಾಸನ ಜಿಲ್ಲೆನೇ ಪ್ರಥಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗಾಗಲೇ ಗೊತ್ತಿರೋ ಹಾಗೆ ಸದಾಶಿವ ಆಯೋಗ ವರದಿಯನ್ನು ಕೊಟ್ಟು ಹಲವಾರು ವರ್ಷಗಳಿಗಾಗಿದ್ದಾವೆ. ಆದರೂ ಕೂಡ ಇವತ್ತು ಅದನ್ನು ಜಾರಿಗೊಳಿಸೋದಕ್ಕೆ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ಅಂದರೆ ಕೂಡಲೇ ಸದಾಶಿವ ವರದಿನ ಜಾರಿಗೊಳಿಸಬೇಕು. ಇಲ್ಲದಿದ್ದರೆ ನಾವು ಇವತ್ತೇನು ಇಲ್ಲಿ ತಮಟೆ ಹೊಡೆದಿದ್ದೀವಿ ಅದನ್ನು ವಿಧಾನಸೌಧದ ಮುಂದೆ ಹೊಡಿತೀವಿ. ಹಾಗೆ ಜೊತೆಗೆ ಯಾರ್ಯಾರು ದಲಿತ ಶಾಸಕರಿದ್ದಾರೆ ಅವರ ಮನೆ ಮುಂದೆನೂ ಕೂಡ ನಾವು ತಮಟೆ ಚಳವಳಿ ಮಾಡ್ತೀವಿ. ಹಾಗೆ ಅವರು ನಿಜವಾಗ್ಲೂ ದಲಿತ ಸಮುದಾಯದವರೇ ಆದರೆ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ವರದಿನ ಜಾರಿಗೊಳಿಸೋದಕ್ಕೆ ಅವ್ರು ಮುಂದಾಗಬೇಕು. ಇಲ್ಲದಿದ್ದರೆ ನಿಮ್ಮ ಮನೆ ಮುಂದೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ, ತಮಟೆ ಚಳವಳಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ನಂತರ ಮಾತನಾಡಿದ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಆರ್ಪಿಐ ಸತೀಶ್, ಈ ಸಂಬಂಧ ಸರ್ಕಾರದ ಕಣ್ಣು ಕಿವಿ ತೆರೆಸಲು ಸದಾಶಿವ ಆಯೋಗದ ವರದಿಯ ಬಗ್ಗೆ ದಂತ ಛಲವಾದಿ ಮಾದಿಗ ಸಮುದಾಯಗಳಲ್ಲಿ ಅರಿವು ಮೂಡಿಸಲು ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆವರೆಗೆ ತಮಟೆ ಬಡಿಯುವ ಮೂಲಕ ನಮ್ಮ ಕೂಗನ್ನು ಸರ್ಕಾರಕ್ಕೆ ತಲುಪಿಸಬೇಕಾಗಿದೆ. ಆದುದರಿಂದ ಅಸ್ಪೃಶ್ಯ ಜಾತಿಗೆ ಸೇರಿದ ಹೊಲೆಯ ಮಾದಿಗ ಛಲವಾದಿ ಆದಿ ಕರ್ನಾಟಕ ಆದಿ ದ್ರಾವಿಡ ಜನಾಂಗಕ್ಕೆ ಸೇರಿದ ಬಂಧು ಬಾಂಧವರು ಹಿತೈಷಿಗಳು ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದರು. ಇಲ್ಲಿ ನಮ್ಮನ್ನು ಆಳಿದಂಥ ಸರ್ಕಾರಗಳು ಸದಾಶಿವ ವರದಿನ ಜಾರಿ ಮಾಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಪಕ್ಷಿಗಳು ಇವತ್ತು ಸದಾಶಿವ ಆಯೋಗವನ್ನು ವರದಿಯನ್ನು ಜಾರಿ ಮಾಡದಲೇ ದಲಿತ ಮತ್ತು ಹಿಂದುಳಿದ ವರ್ಗದ ವಿರೋಧಿತನವನ್ನು ಪ್ರದರ್ಶನ ಮಾಡ್ತೈತೆ. ಹಾಗಾಗಿ ಛಲವಾದಿ ಮತ್ತು ಮಾದಿಗ ಸಮುದಾಯದ ಯಾರು MLA ಮತ್ತು ಮಂತ್ರಿಗಳು ಸಂಸದರಿದ್ದಾರೆ, ಈ ಜಾರಿ ಮಾಡಲಿಕ್ಕೆ ನೀವು ಹೋರಾಟ ಮಾಡಬೇಕು. ಸಂಸತ್ ಒಳಗಡೆ ಮಾಡಲ್ಲ ಅಂದರೆ ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಇಲ್ಲಾಂದರೆ ನಿಮ್ಮ ಮನೆ ಮುಂದೆ ಬೃಹತ್ವಾದ ಚಳುವಳಿಯನ್ನು ಶಾಸಕರು ಮತ್ತು ಮಂತ್ರಿಗಳು ಮತ್ತು ಸಂಸದರ ಮನೆ ಮುಂದೆ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಿದ್ದೇವೆ. ದಲಿತ ಛಲವಾದಿ ಮಾದಿಗ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ಕೃಷ್ಣದಾಸ್, ದಲಿತ ಮುಖಂಡರಾದ ಅಂಬುಗ ಮಲ್ಲೇಶ್, ನಾಗರಾಜ್ ಹಿತ್ತೂರ್, ಸತೀಶ್, ರಾಜೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಬಾಗನಹಳ್ಳಿ ಕ್ರಾಸ್ ಬಳಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ತಲೆ ತಪ್ಪಿಸಿಕೊಂಡಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ತಿಳಿಸಿದ್ದಾರೆ.
ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2020 ಸೆಪ್ಟೆಂಬರ್ 2ರಂದು ಹಾಸನ ಅರಕಲಗೂಡು ರಸ್ತೆಯ ದೊಡ್ಡಬಾಗನಹಳ್ಳಿ ಕ್ರಾಸ್ ಸಮೀಪ ಕಟಾಯ ಹೋಬಳಿ ಜವೇನಹಳ್ಳಿ ಕೊಪ್ಪಲು ಗ್ರಾಮದ ಸ್ವಾಮಿಗೌಡ ಎಂಬುವರ ಪುತ್ರ ದಿನೇಶ್ ಎಂಬಾತನ ಮೇಲೆ ತಲೆಯ ಮೇಲೆ ಯಾರೋ ದುಷ್ಕರ್ಮಿಗಳು ಕಲ್ಲನ್ನ ಎತ್ತಿ ಹಾಕಿ ಕೊಲೆ ಮಾಡಿದ್ದರು. ಶಕನಿಗೌಡ ಎಂಬುವರ ಜಮೀನು ರಸ್ತೆ ಬದಿ ಕಾಲುವೆಯಲ್ಲಿ ದೇಹ ಪತ್ತೆಯಾಗಿತ್ತು. ಮೃತನ ತಂದೆ ಸ್ವಾಮಿಗೌಡರವರು ಗೊರೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಪ್ರಕರಣವನ್ನು ದಾಖಲಿಸಿಕೊಂಡು ವಿಶೇಷ ತಂಡ ರಚನೆ ಮಾಡಿ ತನಿಖೆಯನ್ನ ಕೈಗೊಳ್ಳಲಾಗಿತ್ತು. ವಿಶೇಷ ತಂಡದವರು ನಿಖರ ಮಾಹಿತಿ ಸಂಗ್ರಹ ಮಾಡಿ ಮೈಸೂರು ಜಿಲ್ಲೆಯ ಕೆಆರ್ ನಗರದ ನಿವಾಸಿ ಹಾಗೂ ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆ ಹೋಬಳಿಯ ಅರೆಸೂರು ಗ್ರಾಮದ ಎಚ್.ಜಿ. ಮೋಹನ್ ಎಂಬುವನು ಕೊಲೆ ಮಾಡಿರುವ ಬಗ್ಗೆ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 13ರಂದು ಮೊಸಳೆ ಹೊಸಳ್ಳಿ ಬಸ್ ನಿಲ್ದಾಣದ ಬಳಿ ಬಂಧಿಸಿ ವಶಕ್ಕೆ ಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಲಾಗಿದೆ. ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಶ್ರಮಿಸಿದ ಪೊಲೀಸ್ ಅಧಿಕಾರಿ ಹಾಸನ ಗ್ರಾಮಾಂತರ ವೃತ್ತಿ ನಿರೀಕ್ಷಕ ಸುರೇಶ್ ಪಿ ನೇತೃತ್ವದಲ್ಲಿ ಗೊರೂರು ಪೊಲೀಸ್ ಠಾಣಾ ನಿರೀಕ್ಷಕ ಜಗದೀಶ್ ಜಿ ಮತ್ತು ಸಿಬ್ಬಂದಿಗಳಾದ ರವಿಕುಮಾರ್, ಸುಬ್ರಹ್ಮಣ್ಯ, ಅರುಣ್ ಕುಮಾರ್, ಅನಿಲ್ ಕುಮಾರ್, ಪೀರ್ ಖಾನ್ ಇವರಿಗೆ ಪ್ರಶಂಸೆಯ ಪತ್ರ ನೀಡಿ ಗೌರವಿಸಲಾಯಿತು. ತುಂಬಾ ಮುತುವರ್ಜಿ ವಹಿಸಿ ಈ ಕೇಸನ್ನು ಫಾಲೋ ಅಪ್ ಮಾಡಿದ್ದಾರೆ. ಇತ್ತೀಚಿನ ಕೆಲವು ದಿನಗಳ ಹಿಂದೆ ಸುರೇಶ್ ಮತ್ತು ಜಗದೀಶ್ ಅವರ ನೇತೃತ್ವದ ತಂಡ ಇದರಲ್ಲಿ ಹೆಚ್ಚಿನ ಗಮನ ಕೊಟ್ಟು ಈ ಕೇಸಿನ ಬಗ್ಗೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದಾಗ ಅವರಿಗೆ ಒಂದು ಕೆಆರ್ ನಗರದ ವಾಸಿ ಮೋಹನ್ ಹೆಜ್ಜಿ ಈ ಆರೋಪಿಯನ್ನು ಬಂಧನ ಮಾಡಿ ನನ್ನ ಹೆಚ್ಚಿನ ತನಿಖೆಗೆ ಒಳಪಡಿಸ್ತಾರೆ. 13ನೇ ತಾರೀಕು ಇವತ್ತು ಬೆಳಿಗ್ಗೆ ಮೊಸಳೆ ಹೊಸಳ್ಳಿಲಿ ಇವನು ಸಿಗ್ತಾನೆ. ಇವರನ್ನ ವಿಚಾರಣೆ ಮಾಡಿದ ನಂತರಕ್ಕೆ ಇವರು ಏಂತಕ್ಕೆ ಕೊಲೆ ಮಾಡಿರೋದು, ಯಾವ ರೀತಿ ಮಾಡಿರೋದು ಅಂತೆಲ್ಲ ಬಾಯಿ ಬಿಡ್ತಾನೆ ಆರೋಪಿ. ಇವರು ಆರೋಪಿ ಅವತ್ತು ಒಂದು ಆಟೋದಲ್ಲಿ ಇಳಿದು ವಿಕ್ಟಿಮ್ ಅವತ್ತು ಒಂದು ಆಟೋದಲ್ಲಿ ಇಳಿದು ಮನೆಗೆ ಹೋಗುವಂತ ಸಮಯದಲ್ಲಿ ಇನ್ನೊಂದು ಬದಿಯಿಂದ ಬಂದಂತ ಆರೋಪಿ ಅವರಿಬ್ಬರಿಗೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿ ಹೊಡೆದಾಟ ನಡೆದು ಇವನು ಕೋಪದಲ್ಲಿ ಈ ರೀತಿ ಮಾಡಿದ್ದಾನೆ. ಇದನ್ನು ಬೇಸಿದ ತಂಡ ಆದಂತ ಡಿವೈಎಸ್ಪಿ ಕುಸುಮಗೌಡರು, ಇನ್ಸ್ಪೆಕ್ಟರ್ ಸುರೇಶ್, ಜಗದೀಶ್, ಸಿಬ್ಬಂದಿಗಳಾದಂತ ರವಿಕುಮಾರ್, ಸುಬ್ರಹ್ಮಣ್ಯ, ಅರುಣ್ ಕುಮಾರ್, ಅನಿಲ್, ಪೀರ್ ಖಾನ್ ಇವರೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಹಾಸನ ಉಪವಿಭಾಗದ ಪೊಲೀಸ್ ಅಧೀಕ್ಷಕ ಪುಟ್ಟಸ್ವಾಮಿಗೌಡ, ಟಿಆರ್ಎಸ್ಪಿ ನಂದಿನಿ, ಹಾಸನ ಗ್ರಾಮಾಂತರ ವೃತ್ತ ನಿರೀಕ್ಷಕ ಸುರೇಶ್ ಪಿ ಉಪಸ್ಥಿತರಿದ್ದರು. ಹೆಡ್ಸಿಎನ್ ನ್ಯೂಸ್ ಹಾಸನ್. 2 ವರ್ಷದ ಬಳಿಕ ಹಾಸನ ಮತ್ತು ಅರಸೀಕೆರೆ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲು ಪ್ರಕಟವಾದ ಬೆನ್ನಲ್ಲೇ ರಾತ್ರೋರಾತ್ರಿ ರಾಜಕೀಯ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಗರಿಗೆದರಿದೆ. 2 ನಗರಸಭೆಗಳ ಅಧ್ಯಕ್ಷ ಸ್ಥಾನಗಳು ಭಾಗಶಃ ಬಿಜೆಪಿ ಪಾಲಾಗುವುದು ನಿಶ್ಚಯವಾದಂತಿದ್ದು ಜೆಡಿಎಸ್ ಉಪಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದೆ. 2 ವರ್ಷದ ಬಳಿಕ ಹಾಸನ ಮತ್ತು ಅರಸೀಕೆರೆ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲು ಪ್ರಕಟವಾದ ಬೆನ್ನಲ್ಲೇ ಮೀಸಲು ಪ್ರಶ್ನಿಸಿ ಜೆಡಿಎಸ್ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ರೆ ಬಿಜೆಪಿ ತನ್ನ ವಿಜಯ ಪತಾಕೆ ಹಾರಿಸಿ ಗದ್ದುಗೆಯ ಕನಸು ಕಾಣುತ್ತಿದೆ. ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನ ಎಸ್ಟಿಗೆ ಮೀಸಲಾಗಿದ್ರೆ ಉಪಾಧ್ಯಕ್ಷ ಸ್ಥಾನ ಬಿಸಿಎ ಮಹಿಳೆಗೆ ಮೀಸಲಾಗಿದೆ. ಹಾಸನ ನಗರಸಭೆಯ 35 ಸ್ಥಾನದಲ್ಲಿ 17 ಜೆಡಿಎಸ್ ಹಾಗೂ 13 ಬಿಜೆಪಿ ಮತ್ತು 2 ಕಾಂಗ್ರೆಸ್, 2 ಪಕ್ಷೇತರ ಸದಸ್ಯರು ಇದ್ದಾರೆ. ಮೀಸಲು ನಿಗದಿಯಂತೆ ಎಸ್ಟಿ ಅಭ್ಯರ್ಥಿ ಜೆಡಿಎಸ್ನಲ್ಲಿ ಇಳಿದ ಕಾರಣ ನಗರದ 34ನೇ ವಾರ್ಡಿನಿಂದ ಆಯ್ಕೆಯಾಗಿರುವ ಬಿಜೆಪಿ ಸದಸ್ಯ ಮೋಹನ್ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿಯಬಹುದು ಎನ್ನಲಾಗಿದೆ. ಆದರೆ 2 ನಗರಸಭೆಯಲ್ಲಿ ಬಹುಮತ ಹೊಂದಿರುವ ಜೆಡಿಎಸ್ಗೆ ಅಧಿಕಾರ ಸಿಗಲು ಮೀಸಲಿನಿಂದ ಕಷ್ಟವಾದ ಕಾರಣ ಮೀಸಲು ನಿಗದಿಯಲ್ಲಿ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಬಗ್ಗೆ ಹಾಸನ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಇರ್ಷಾದ್ ಪಾಷಾ ಮಾತನಾಡಿ, ನ್ಯಾಯಾಲಯದ ತೀರ್ಪು ನಮಗೆ ನ್ಯಾಯ ಸಿಗಲಿದೆ ಎಂದಿದ್ದಾರೆ. ಅದೇ ರೀತಿ ನಗರಸಭಾ ಸದಸ್ಯರಾದ ಮಂಜುನಾಥ್ ಮತ್ತು ಪ್ರಶಾಂತ್ ಮಾತನಾಡಿ, ಬಹುಮತ ಇರುವ ಕಡೆ ಅಧ್ಯಕ್ಷ ಉಪಾಧ್ಯಕ್ಷರಾದರೆ ಅಭಿವೃದ್ಧಿ ಸಾಧ್ಯ, ಇಲ್ಲವಾದರೆ ಒಂದು ಸಭೆ ಕರೆಯಲು ಕೋರಂ ಇಲ್ಲದ ಪಕ್ಷದ ಅಧ್ಯಕ್ಷರು ಏನು ಅಭಿವೃದ್ಧಿ ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದರು. ಸದಸ್ಯರುಗಳು ಉಪಾಧ್ಯಕ್ಷ ಸ್ಥಾನ ಜೆಡಿಎಸ್ ಪಕ್ಷಕ್ಕೆ ಲಭಿಸಲಿದೆ. ಅದ್ರ ಜೊತೆಗೆ ಸ್ಥಾಯಿ ಸಮಿತಿ ಆಗಲಿ, ಆರೋಗ್ಯ ಸಮಿತಿ ಆಗಲಿ, ಕಾರ್ಯಾಭಿವೃದ್ಧಿ ಸಮಿತಿಗಳೆಲ್ಲ ನಮ್ಮ ಅಧಿಕಾರಕ್ಕೆ ಬರುತ್ತೆ. ಅದರಿಂದ ಅವರು ಅಧ್ಯಕ್ಷರಾಗಿ ಕೂರಬಹುದು ಅಷ್ಟೇ ಸಹ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅವ್ರ ಕೈಲಿ ಆಗಲ್ಲ. ಯಾಕಂದರೆ ಸ್ಪಷ್ಟ ಬಹುಮತ ಇರಲ್ಲ. ಗೊಂದಲಗಳು ಪ್ರತಿ ಮೀಟಿಂಗಲ್ಲೂ ಗೊಂದಲಗಳು ಶುರು ಆಗ್ತವೆ. ಇದರಿಂದ ಜನಸಾಮಾನ್ಯರಿಗೆ ಯಾವುದೇ ಒಳ್ಳೆಯ ಕೆಲಸಗಳು ನೋಡೋಕ್ಕೆ ಆಗಲ್ಲ.
ಇನ್ನು ಉಪಾಧ್ಯಕ್ಷ ಸ್ಥಾನ ಬಿಸಿಎ ಮಹಿಳೆಗೆ ಮೀಸಲಾಗಿದ್ದು ಅದಕ್ಕೆ ಹೆಚ್ಚಿನ ಪೈಪೋಟಿ ಏರ್ಪಡುವುದಿಲ್ಲ ಎಂಬ ಲೆಕ್ಕಾಚಾರದ ನಡುವೆ ಆ ಸ್ಥಾನವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಬಿಜೆಪಿ ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗಿದೆ ಎಂದು ಮೂಲಗಳು ತಿಳಿಸಿದೆ. ಈಗಾಗಲೇ ನಾವು ನ್ಯಾಯಾಲಯದಲ್ಲಿ ಅಫಿಡವಿಟ್ ಸಲ್ಲಿಸಿದ್ದೀವಿ. ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಈಗ ಬಿಜೆಪಿಯವರು ಹಿಂಭಾಗದ ಮುಖಾಂತರ ಇಲ್ಲಿ ಅಧಿಕಾರ ಹಿಡಿಯೋಕ್ಕೆ ಬಂದಿದ್ದಾರೆ. ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ದೇವ್ರದಿಂದ ನಮ್ಮ ನ್ಯಾಯ ಸಿಕ್ಕಿ ನಮ್ಮ JDS ನಾವು ಅಧಿಕಾರ ಹಿಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಹಾಸನ ನಗರನ ಒಳ್ಳೆಯ ಅಭಿವೃದ್ಧಿ ಪಥದ ಹತ್ರ ತಗೊಂಡೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2011ನೇ ಒಂದು ಜನಗಣತಿ ಅದರ ಮೇಲೆ ಯಾವುದೇ ಇದರಲ್ಲಿ ತರದ ಒಂದೇ 1% ಇಲ್ಲ. ಎಷ್ಟು ಜನಾಂಗ ಅದರಲ್ಲೂ ಇದರಲ್ಲಿ ಬೇಕು ಅಂತ ಬಿಟ್ಟು ಉದ್ದೇಶಪೂರ್ವಕವಾಗಿ ಬಿಜೆಪಿಯೇ ಮಾಡಿರೋದು ಎಲ್ಲರೂ ತಿಳಿದಿರೋದು. ಕಾರಣ JDS ಪಕ್ಷದಿಂದ ನಾವು 17 ಜನ ಸದಸ್ಯರು ಚುನಾಯಿತರಾಗಿದ್ದೀವಿ. ಕಾಂಗ್ರೆಸ್ಸಿನಿಂದ 2 ಆಗಿದ್ದಾರೆ, ಪಕ್ಷೇತರರು 3 ಹಾಗೂ MP ಅವ್ರದ್ದು ಒಂದು ಸೇರಿ ನಾವು 27 ಜನ ಇದ್ದೀವಿ. ಈಗ ರಾಜ್ಯ ಸರ್ಕಾರ ಹೊರಡಿಸಿರೋ ಕ್ಯಾಟಗರಿ ST ಮಾಡ್ಕೊಬಂದಿದ್ದಾರೆ. ಅದು ಇಲ್ಲಿನ ಜನಾಂಗಕ್ಕೆ ಹಾಗೂ ನಮ್ಮ ಪಕ್ಷಕ್ಕೆ ಭಾರಿ ನಷ್ಟ ಉಂಟಾಗಿದೆ. ಅರಸಕೆರೆ ನಗರಸಭೆ ಅಧ್ಯಕ್ಷ ಸ್ಥಾನ STಗೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ನಿಗದಿಯಾಗಿದೆ. ಒಟ್ಟು 31 ಸದಸ್ಯ ಬಲದ ನಗರಸಭೆಗೆ 5 ಬಿಜೆಪಿ, 22 JDS, 4 ಜನ ಪಕ್ಷೇತರರು ಇದ್ದಾರೆ. ಮೀಸಲು ನಿಗದಿಯಂತೆ ಅಧ್ಯಕ್ಷ ಸ್ಥಾನಕ್ಕೆ 22ನೇ ವಾರ್ಡ್ನ ಬಿಜೆಪಿ ಸದಸ್ಯ ಗಿರೀಶ್ ಒಬ್ಬರೇ ಇರುವ ಕಾರಣ ಅರಸಕೆರೆ ನಗರಸಭೆ ಅಧ್ಯಕ್ಷ ಸ್ಥಾನವು ಬಿಜೆಪಿ ಪಾಲಾಗುವುದು ನಿಶ್ಚಿತವಾದಂತಿದೆ. ಆದರೆ ಉಪಾಧ್ಯಕ್ಷ ಸ್ಥಾನ JDS ಪಾಲಾಗಲಿದೆ. ಇಲ್ಲಿಯಂತೂ JDSನ ಆಕ್ರೋಶ ಹೆಚ್ಚಾಗಿದ್ದು ತಾನದೇ ಅಧಿಕಾರ ಎನ್ನುವಂತಿದ್ದು ಇದೀಗ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎನ್ನುವಂತಾಗಿರುವುದರಿಂದ ಶಾಸಕ ಶಿವಲಿಂಗೇಗೌಡ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಎನ್ನುತ್ತಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲು ಪ್ರಕಟಗೊಳ್ಳುತ್ತಿದ್ದಂತೆ JDS ಮತ್ತು ಬಿಜೆಪಿಯಲ್ಲಿ ರಾಜಕೀಯ ಗರಿಗೆದರಿಕೊಂಡಿದೆ. 2 ಪಕ್ಷದಲ್ಲಿ ಸದಸ್ಯರನ್ನ ಹಿಡಿದಿಟ್ಟುಕೊಳ್ಳುವ, ಪಕ್ಷೇತರ ಸದಸ್ಯರನ್ನ ಸೆಳೆದುಕೊಳ್ಳುವ ಪ್ರಯತ್ನ ಬಿರುಸಾಗಿದೆ. ಇನ್ನು ಜಿಲ್ಲೆಯ 2 ನಗರಸಭೆಗಳಲ್ಲಿ ಅಧ್ಯಕ್ಷ ಸ್ಥಾನ ಬಿಜೆಪಿಗೆ ದಕ್ಕುವುದು ಇಲ್ಲವೋ ಎನ್ನುವುದು ಇನ್ನೂ ಅನಿಶ್ಚಿತವಾಗಿದೆ. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಡಿಮಠ ಸಮೀಪ ಬೀದಿ ನಾಯಿಗಳ ಹಾವಳಿಗೆ ಗಂಡು ಸಾರಂಗ ಬಲಿಯಾಗಿದೆ. ಇದರಿಂದಾಗಿ ಮಲೆನಾಡು ಭಾಗದ ತೋಟಗಳಲ್ಲಿ ಕಂಡುಬರುವ ಅಪರೂಪದ ಪ್ರಾಣಿಗಳಾದ ಜಿಂಕೆ, ಕಡವೆ, ಸಾರಂಗಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಪಟ್ಟಣದ ಸುತ್ತಲೂ ಇರುವ ಕಾಫಿ ತೋಟಗಳಲ್ಲಿ ವಾಸಿಸುವ ಸಾರಂಗ ಸಂತತಿ ಆಹಾರಕ್ಕಾಗಿ ಬೇರೆ ಕಡೆ ಸಾಕುವುದು ಸಾಮಾನ್ಯ. ಅಂತೆಯೇ ಇಂದು ಬೆಳಗ್ಗೆ ಆಹಾರ ಹುಡುಕಿಕೊಂಡು ಬಂದ ಅಪರೂಪದ ಪ್ರಾಣಿ ನಾಯಿಗಳಿಗೆ ಆಹಾರವಾಗಿದೆ. ಕಳೆದ 1 ವರ್ಷದಿಂದ ಸುಮಾರು 5 ಸಾರಂಗಗಳು ಇದೇ ರೀತಿ ನಾಯಿಗಳ ದಾಳಿಗೆ ಬಲಿಯಾಗಿದೆ. ಬಿಕ್ಕೋಡು ಭಾಗದಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಮುಂಜಾನೆ ವಾಯುವಿಹಾರಕ್ಕೆ ತೆರಳುವವರ ಶ್ವಾನಗಳ ಹಿಂಡು ದಾಳಿ ಮಾಡುತ್ತಿದೆ. ಪರಿಸರ ಸ್ನೇಹಿ ಪ್ರಾಣಿಗಳು ನಮ್ಮ ನಡುವೆ ಜೀವಿಸುತ್ತಿರುವುದು ತುಂಬಾ ಅಪರೂಪ. ಜಿಂಕೆ, ಕಡವೆ, ಸಾರಂಗ ಮೊದಲಾದ ಪ್ರಾಣಿಗಳು ಸಾರ್ವಜನಿಕರಿಗಾಗಲಿ, ರೈತರಿಗಾಗಲಿ ಅಥವಾ ತೋಟಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟು ಮಾಡುವುದಿಲ್ಲ. ಮೂಕ ಪ್ರಾಣಿಗಳು ಹಾಗೂ ಮನುಷ್ಯರ ಮೇಲೆ ದಾಳಿ ಮಾಡುತ್ತಿರುವ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಧಿಕಾರಿಗಳು ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಿಕ್ಕೋಡಿ ಹೋಬಳಿ ಕರವೇ ಅಧ್ಯಕ್ಷ ಸಂದೀಪ್ ಗೌಡ, ಪರಿಸರ ಸ್ನೇಹಿ ಪ್ರಾಣಿಗಳು ನಮ್ಮ ನಡುವೆ ಜೀವಿಸುತ್ತಿರುವುದು ತುಂಬಾ ಅಪರೂಪ. ಜಿಂಕೆ, ಕಡವೆ, ಸಾರಂಗಗಳು ಸಾರ್ವಜನಿಕರಿಗೆ, ರೈತರಿಗೆ, ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವುದೇ ತೊಂದರೆ ಉಂಟು ಮಾಡುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಿದರೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡಬಹುದು ಎಂದರು. ಬಿಕ್ಕೋಡು ಸುತ್ತಮುತ್ತಲ ಗ್ರಾಮದಲ್ಲಿ, ಅದರಲ್ಲೂ ಬಿಕ್ಕೋಡು ಎಸ್ಟೇಟ್ ಸುಮಾರು 350ರಿಂದ 400 ಎಕರೆ ಇರತಕ್ಕಂಥ ಒಂದು ಕಾಫಿ ತೋಟದಲ್ಲಿ ಬಹಳಷ್ಟು ಜಿಂಕೆಗಳು ಮತ್ತು ಈಗಾಗಲೇ ಕಾಡಾನೆಗಳ ಹಾವಳಿಗಳು ಕೂಡ ರೈತರನ್ನ ಹಾವಳಿ ಮಾಡಿ ಇಲ್ಲಿ ಬಂದು ಬೆಳೆಗಳನ್ನು ನಷ್ಟ ಮಾಡ್ತಾ ಇದೆ. ಜಿಂಕೆಗಳಂತೂ ಕಳೆದ 2 ಸಾಲಿನಲ್ಲಿ ಕೂಡ ನಾವು ಇದೇ ರೀತಿ ಪತ್ರಿಕಾ ವರದಿ ಮಾಡಿದ್ವಿ. ಜಿಲ್ಲಾಡಳಿತವಾಗಲಿ, ತಾಲೂಕಾಡಳಿತವಾಗಿ ಆಗಲಿ ಕಣ್ಣು ಮುಚ್ಕೊಂಡು ಕೂತಿದೆ. ಈಗಾಗಲೇ ಸುಮಾರು 4-5 ಜಿಂಕೆಗಳು ಈ ವಾರದಲ್ಲಿ ಜಿಂಕೆಗಳನ್ನು ಸಾಯಿಸಿರೋ ಪ್ರಕರಣಗಳು, ಈ ಶ್ವಾನದಳಗಳು ನಾಯಿಗಳು ಹಿಂಡಾಗಿ ಹೋಗಿ ತಿಂತಿರೋಂಥ ಒಂದು ಸನ್ನಿವೇಶ. ಅವುಗಳು ಅವಾಯ್ಡ್ ಮಾಡಕ್ಕೆ ಹೋಗ್ತಾ ಇದ್ರೆ ಜನಗಳ ಮೇಲೆ ನಾಯಿಗಳು ಬಿದ್ದು
ಜನರನ್ನ ಕಚ್ಚಿರುವಂಥ ಸನ್ನಿವೇಶಗಳು ಕೂಡ ಇದೆ. ಈ ದಾರಿ ಹೋಗ್ರ ಮೇಲೆ ಈಗಾಗಲೇ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಮಹಿಳೆ ಮೇಲೆ ಕೂಡ ನಾಯಿ ಇದ್ರ ರುಚಿಯನ್ನು ಕಂಡಂತ ಪ್ರಾಣಿಗಳು ತಿಂದ ನಾಯಿ ಆ ಮನುಷ್ಯರ ಮೇಲೆ ದಾಳಿ ಮಾಡುವಂಥ ಪ್ರಕರಣಗಳು ಹೆಚ್ಚಾಗಿದೆ. ಜಿಲ್ಲಾಡಳಿತ ತಕ್ಷಣ ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಯರಿಗೂ ಸಾಕಷ್ಟು ತಿಳುವಳಿಕೆ ಹೇಳಿದ್ದಾರೆ. ಅವರು ಕಳೆದ ಸರಿ ಶ್ವಾನಗಳನ್ನು ಹಿಡಿದಿದ್ದಾರೆ. ಆದರೆ ಪ್ರಾಣಿ ದಯಾಮಯ ಸಂಘದವರು ದೊಡ್ಡ ಉಪದ್ರವವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆಗಂತ ಸಮಸ್ಯೆಗಳು ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ನಿಜವಾಗ್ಲೂ ಪ್ರಾಣಿ ದಯಾಮಯ ಸಂಘದವ್ರ ಮೇಲೆ ಈ ನಾಯಿಗಳನ್ನ ಚೂ ಬಿಡಬೇಕಾದ್ದು ಅವಶ್ಯಕತೆ ಇದೆ. ಯಾಕಂದ್ರೆ ಅವರಿಗೆ ಈ ನೋವು ಗೊತ್ತಾಗಬೇಕಾಗುತ್ತೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೇ ಇದ್ದಿದ್ರೆ ಸಮಾಜದಲ್ಲಿ ಯಾವ ವರ್ಗದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಸಕಲೇಶಪುರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಎಡೆಹಳ್ಳಿ ಮಂಜುನಾಥ್ ಅಭಿಪ್ರಾಯಪಟ್ಟಿದ್ದಾರೆ. ಆಲೂರು ತಾಲೂಕಿನ ಕಾಡ್ಲೂರು ಗ್ರಾಮದಲ್ಲಿ ಖಾಸಗಿ ಚಾನೆಲ್ ಒಂದರಲ್ಲಿ ಪ್ರಸಾರವಾಗುತ್ತಿರುವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಮಹಾನಾಯಕ ಬ್ಯಾನರ್ ಅನ್ನು ಅನಾವರಣಗೊಳಿಸಿ ಮಾತನಾಡಿ, ಬಾಬಾ ಸಾಹೇಬ್ರ ಜೀವನ ಚರಿತ್ರೆಯುಳ್ಳ ಮಹಾನಾಯಕ ಧಾರಾವಾಹಿಯ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ಅಳವಡಿಸಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿರುವುದು ಶ್ಲಾಘನೀಯ. ಅಂಬೇಡ್ಕರ್ ಹಾಗೂ ಅವರ ಕುಟುಂಬ ಅನುಭವಿಸುತ್ತಿರುವ ಕಷ್ಟ, ಸುಖ, ನೋವು, ಅವಮಾನಗಳನ್ನು ಅಚ್ಚುಕಟ್ಟಾಗಿ ಚಿತ್ರಿಸಿ ಜನಸಾಮಾನ್ಯರಿಗೆ ಉಣಬಡಿಸುತ್ತಿರುವ ಚಿತ್ರೀಕರಿಸಿರುವ ಧಾರಾವಾಹಿ ಮುಖ್ಯಸ್ಥರು ಹಾಗೂ ಪ್ರಸಾರ ಮಾಡುತ್ತಿರುವ ಖಾಸಗಿ ಚಾನೆಲ್ರವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲೇಬೇಕು. ಪ್ರತಿಯೊಬ್ಬರು ಈ ಧಾರಾವಾಹಿಯನ್ನು ವೀಕ್ಷಿಸಿ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಸತ್ಪ್ರಜೆಗಳಾಗಬೇಕು ಎಂದರು. ಪ್ರತಿ ಹಳ್ಳಿಗಳಲ್ಲೂ ಕೂಡ ಒಂದು ಪರದೆಯನ್ನ ಹಾಕೋದ್ರ ಮುಖಾಂತರ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಕ್ಕಂಥ ಕೆಲಸ, ಕೃತಜ್ಞತೆ ಎಂಬ ವಿಶ್ವ ಪ್ರಜ್ಞೆಯನ್ನ ನಾವು ಜಗತ್ತಿಗೆ ತೋರಿಸ್ತಾ ಇರ್ತಕ್ಕಂಥ ಕೆಲಸ ತಾವೆಲ್ಲ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಹೆಮ್ಮೆಯ ಸಂಗತಿ. ಮಹಾನಾಯಕ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರ ನಿಬ್ಬಾಣ ಆಗಿ 63 ವರ್ಷಗಳ ಆದ ನಂತರ ಒಂದು ಟಿವಿ ಚಾನಲ್ ಅವರ ಜೀವನ ಚರಿತ್ರೆಯನ್ನ ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ನಾವೊಂದು ಸ್ವಲ್ಪ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕು. ಗ್ರಾಮದ ಹಿರಿಯ ಮುಖಂಡ ಮೋಹನ್ ಕಾಡ್ಲೂರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ, ಶಿಕ್ಷಣ ಸಿಗಬೇಕೆಂಬ ಕಲ್ಪನೆಯನ್ನು ಹೊಂದಿದ್ದು ತಮ್ಮ ಜೀವಿತವನ್ನು ಸಮಾಜದ ತುಳಿತಕ್ಕೆ ಒಳಗಾದವರಿಗೆ ಸಮರ್ಪಣೆ ಮಾಡಿದರು. ಸಮಾಜದಲ್ಲಿ ಬದಲಾವಣೆ ಕಾಣಬೇಕಾದರೆ ಎಲ್ಲ ವರ್ಗದ ಜನತೆಗೂ ಸಮಾನತೆ ದೊರೆಯಬೇಕಾದರೆ ಶಿಕ್ಷಣ, ಸಂಘಟನೆ, ಹೋರಾಟಗಳ ಮೂಲಕ ಸಜ್ಜಾಗಬೇಕಾಗಿದೆ. ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದುವ ಮೂಲಕ ಸತ್ಪ್ರಜೆಗಳಾಗಿ ಮಾದರಿಯಾಗಬೇಕು ಎಂದರು. ಧಾರಾವಾಹಿನ ಇವತ್ತು ನೋಡ್ತಾ ಇರೋದ್ರಿಂದ ಯಾರು ಓದಿಲ್ಲ, ಶಿಕ್ಷಣದಿಂದ ವಂಚಿತರಾಗಿದ್ರಲ್ಲ ನಮ್ಮ ತಂದೆ ತಾಯಂದಿರು, ಅವರೂ ಸಹ ಇವತ್ತು ಧಾರಾವಾಹಿ ಮುಖಾಂತರ ಬಾಬಾ ಸಾಹೇಬ್ರು ಯಾರು, ಏನು, ಅವ್ರು ಯಾತಕ್ಕಾತರ ಹೋರಾಟ ಮಾಡಿದ್ರು, ಅವರು ಚಿಕ್ಕದಲ್ಲಿ ಬಾಲ್ಯ ಜೀವನದಲ್ಲಿ ಏನೇನೋ ಹೋರಾಟ ಮಾಡಿದ್ರು, ಎಲ್ಲಿಗಾಗಿ ಕೊಟ್ಟರು, ಇವತ್ತು ಮಹಿಳೆಯರಿಗೆ ಸಮಾನತೆಯನ್ನು ತಂದುಕೊಟ್ರು, ಓಟಿನ ಹಕ್ಕು ಕೊಟ್ಟರು, ಪ್ರತಿಯೊಂದು ಈ ದೇಶದಲ್ಲಿ ಸಮಾನತೆ ತಂದುಕೊಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬರು ಬರೋಕ್ಕಿಂತ ಹಿಂದೆ ಸಂವಿಧಾನ ರಚನೆ ಮಾಡತಕ್ಕಂಥ ಹಿಂದೆ ನಾವೆಲ್ಲ ಹೇಗಿದ್ವಿ, ಹೇಗೆಲ್ಲ ಇದ್ವಿ ಅಂದ್ರೆ ಅದು ಹೇಳ್ತಿರ್ದು ಅಂತ ಆ ಕಷ್ಟ ಕಾಲದಲ್ಲಿ ಸಹ ನಮಗೆ ಯಾವ ದೇವರುಗಳು ಬರಲಿಲ್ಲ. ಕಾರ್ಯಕ್ರಮದಲ್ಲಿ ಕಾಡ್ಲೂರು ಗ್ರಾಮದ ಮುಖಂಡ ಗೋಪಾಲ್, ವಿಎಸ್ಪಿ ಸಂಪನ್ಮೂಲ ವ್ಯಕ್ತಿ ಯೋಗೇಶ್, ಮೊರಾರ್ಜಿ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯ ಷಡೇಂದ್ರ ಕುಮಾರ್ ಇತರರು ಉಪಸ್ಥಿತರಿದ್ದರು. ಹೆಡ್ಸಿಯನ್ ನ್ಯೂಸ್ ಆಲೂರು. ಹೆಡ್ಸಿಯನ್ ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಕಾಂಚೀಪುರಂ ಪಚ್ಚಯ್ಯಪ್ಪ ಸಿಲ್ಕ್ಸ್ ಮದುವೆ ರೇಷ್ಮೆ ಸೀರೆಗಳ ಭಂಡಾರ. ಕಾಂಚೀಪುರಂ ಪಚ್ಚಯ್ಯಪ್ಪ ಸಿಲ್ಕ್ಸ್ ಹೆಮ್ಮೆಯಿಂದ ಅರ್ಪಿಸುತ್ತಿದೆ ಭವ್ಯ ಪ್ರದರ್ಶನ ಮತ್ತು ಮಾರಾಟ. ಅಕ್ಟೋಬರ್ 11ರಿಂದ ಅಕ್ಟೋಬರ್ 17, 2020ರವರೆಗೆ ಪ್ರತಿದಿನ ಬೆಳಗ್ಗೆ 10ರಿಂದ ಸಂಜೆ 8ರವರೆಗೆ ನಿಮ್ಮ ಹಾಸನದಲ್ಲಿ. ಇತ್ತೀಚಿನ ಬೇರೆಲ್ಲೂ ಸಿಗದ ಹಬ್ಬದ ನವನವೀನ ಕಾಂಚೀಪುರಂ ಸಿಲ್ಕ್ಸ್ ಮದುವೆಯ ಸಿಲ್ಕ್ಸ್ ಸೀರೆಗಳ ಬೃಹತ್ ಭಂಡಾರಕ್ಕೆ ಸಾಕ್ಷಿಯಾಗಿ. ಸ್ಥಳ ಶ್ರೀ ಮಹಾವೀರ ಭವನ, ರವೀಂದ್ರನಗರ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8489943926. ಕಾಂಚೀಪುರಂ ಪಚ್ಚಯ್ಯಪ್ಪ ಸಿಲ್ಕ್ಸ್ ಮದುವೆ ರೇಷ್ಮೆ ಸೀರೆಗಳ ಭಂಡಾರ. ಸುಮಾರು 10 ವರ್ಷಗಳಿಂದ ಹಾಸನದ ಜನತೆಗೆ ಸೇವೆ ನೀಡುತ್ತಾ ಬಂದಿರುವ ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್
ನಮ್ಮಲ್ಲಿ ಎಲ್ಲಾ ವಿಧವಾದ ಫ್ಯಾನ್ಸಿ ಬೆಡ್ಶೀಟ್ಸ್, ದಿವಾನ್ ಸೆಟ್ಸ್, ಸೋಫಾ ಬ್ಯಾಗ್, ರೆಡಿ ಕರ್ಟನ್ಸ್ ಮತ್ತು ಎಕ್ಸ್ಪೋರ್ಟ್ ಡೋರ್ ಮ್ಯಾಟ್ಸ್, ಬ್ಲಾಂಕೆಟ್ಸ್, ಪಿಲ್ಲೋ ಕವರ್ಸ್, ಜೈಪುರ್ ಬೆಡ್ಶೀಟ್ ಇನ್ನು ಮುಂತಾದ ಹ್ಯಾಂಡ್ಲೂಮ್ಸ್ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಮ್ಮಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ಕೊಡಿ ಹರಿಯಾಣ ಹ್ಯಾಂಡ್ಲೂಮ್ಸ್, ಕಟ್ಟಿನಕೆರೆ ಮಾರ್ಕೆಟ್, ಹಳೆ ಬಸ್ ನಿಲ್ದಾಣದ ರಸ್ತೆ, ಹಾಸನ. ಹಾಸನ ಸಹಕಾರಿ ಕೇಂದ್ರ ಬ್ಯಾಂಕ್ಗೆ ಸತತ 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು, ಬಡವರ ಬಂಧು, ನಮ್ಮ ನೆಚ್ಚಿನ ಮಾಜಿ ಸಚಿವರು, ಹಾಲಿ ಶಾಸಕರಾದ ಎಚ್.ಡಿ. ರೇವಣ್ಣನವರಿಗೆ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಭವಾನಿ ರೇವಣ್ಣನವರಿಗೆ, ಚನ್ನರಾಯಪಟ್ಟಣದ ಜನಪ್ರಿಯ ಶಾಸಕರಾದ ಬಾಲಕೃಷ್ಣನವರಿಗೆ, ಅರಸೀಕೆರೆಯ ಶಾಸಕರಾದ ಶಿವಲಿಂಗೇಗೌಡರಿಗೆ, ಅರಕಲಗೂಡು ಶಾಸಕರಾದ ಎ.ಟಿ. ರಾಮಸ್ವಾಮಿಯವರಿಗೆ, ಬೇಲೂರಿನ ಶಾಸಕರಾದ ಲಿಂಗೇಶ್ ರವರಿಗೆ, ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್.ಕೆ. ಕುಮಾರಸ್ವಾಮಿಯವರಿಗೆ, ಪಕ್ಷದ ಹಿರಿಯರಾದ ಪಟೇಲ್ ಶಿವರಾಮ್ರವರಿಗೆ, ಜಿಲ್ಲಾ ಯುವ ಸಂಸದ ಎಚ್.ಆರ್. ಪ್ರಜ್ವಲ್ ರೇವಣ್ಣನವರಿಗೆ, ಬ್ಯಾಂಕ್ನ ಎಲ್ಲ ನಿರ್ದೇಶಕರಿಗೆ, ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ನನ್ನ ಎಲ್ಲ ಮತದಾರ ಬಂಧುಗಳಿಗೆ ಹೃದಯ ತುಂಬಿದ ಧನ್ಯವಾದಗಳು. ಸದಾ ಸೇವೆಗೆ ಸಿದ್ಧರಿರುವ ಸೋಮನಹಳ್ಳಿ ನಾಗರಾಜು, ನೂತನ ಅಧ್ಯಕ್ಷರು, ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್, ಹಾಸನ. ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಪೃಥ್ವಿ ಥಿಯೇಟರ್ ಎದುರು ಬಿಎಂ ರಸ್ತೆ, ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಈ ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172267236 ಮತ್ತು 261891. ಇದು ನಮ್ಮ ಹೀರೋ ಅಳಿಯಂದರಿಗೆ ಸರಿಯಾಗಿ ಫಿಟ್ ಆಗುತ್ತೆ. ಪರ್ಫೆಕ್ಟ್ ಫಿಟ್ ಆಗುತ್ತೆ. ಇದು ಮೈಂಡ್ ಡೈಮಂಡ್ 100% ಕ್ವಾಲಿಟಿ. ಸರ್, ಪ್ರತಿಯೊಂದು ಮೈಂಡ್ ಡೈಮಂಡ್ ನ್ಯಾಚುರಲ್ ಆದದ್ದು. ಅದನ್ನ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡಿಸ್ತೀವಿ. 28 ಟೆಸ್ಟ್? ಆಮೇಲೆ ಪ್ರತಿ ಡೈಮಂಡ್ ಜ್ಯುವೆಲರಿಯೊಂದಿಗೆ ಇಂಟರ್ನ್ಯಾಷನಲ್ ಲ್ಯಾಬ್ ಸರ್ಟಿಫಿಕೇಟ್ ಕೂಡ. ನಿಮ್ಮ ಹೀರೋಗೋಸ್ಕರ ವಜ್ರ ಕಣ್ಣು ಮುಚ್ಚಿ ತಗೊಳ್ಳಿ. ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕಟ್ಟಡವನ್ನು ತೆರವುಗೊಳಿಸಲು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ 2 ಕಟ್ಟಡಗಳನ್ನು ಅಧಿಕಾರಿಗಳು ಹಾಸನ ನಗರದ ಸಮೀಪ ದೇವೇಗೌಡ ನಗರದಲ್ಲಿ ತೆರವುಗೊಳಿಸಿದರು. ಹಾಸನ ತಾಲೂಕಿನ ತಟ್ಟೆಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿರುವ ದೇವೇಗೌಡ ನಗರದಲ್ಲಿ ಮೇರಿ ಆಂಟೋನಿ ಎಂಬುವರೇ ಯಾವ ಹಕ್ಕುಪತ್ರ ಇಲ್ಲದಿದ್ದರೂ ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಿಸಿದ ಬಗ್ಗೆ ಮಾಹಿತಿ ಆಧರಿಸಿ ಅಧಿಕಾರಿಗಳು ದಾಖಲೆ ಪರಿಶೀಲಿಸಿದಾಗ ಅಕ್ರಮ ಕಟ್ಟಡ ಎಂಬುದು ತಿಳಿದು ಬಂದಿದೆ. ಜೆಸಿಬಿ ಮೂಲಕ ಕಟ್ಟಡ ಕೆಡವಲು ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಅನೇಕರು ಮಾತಿನ ವಾಗ್ವಾದ ನಡೆಸಿ ಅಡ್ಡಪಡಿಸಿದರು. ಈ ಹಿಂದೆ 3 ಬಾರಿ ಕಟ್ಟಡ ಕೆಡವಲು ಯತ್ನಿಸಿದಾಗ ಅಧಿಕಾರಿಗಳು ವಿಫಲವಾಗಿದ್ದರು. ಆದ್ದರಿಂದ ಈ ಬಾರಿ ಹಾಸನ ನಗರ ಪೊಲೀಸ್ ಠಾಣೆಯ ಪೊಲೀಸರ ಸಹಕಾರದಲ್ಲಿ 2 ಮನೆಗಳನ್ನು ಜೆಸಿಬಿ ಮೂಲಕ ಕೆಡವಲಾಯಿತು. ರಾಜಕೀಯ ಪ್ರೇರಿತವಾಗಿ ನಾವು ಜೆಡಿಎಸ್ ಪಕ್ಷದವರೆಂದು ಉದ್ದೇಶಪೂರ್ವಕವಾಗಿಯೇ ನಮ್ಮ ಕಟ್ಟಡವನ್ನು ಕೆಡವಲಾಗಿದೆ ಎಂದು ಮನೆ ಮಾಲೀಕರು ಆರೋಪ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಪ್ರೇರಿತ ಮಾತಿಗೆ ಬೆಲೆ ಕೊಡದ ಅಧಿಕಾರಿಗಳು ಕಾನೂನು ಪ್ರಕಾರ ಏನಿದೆ ಕ್ರಮ ಕೈಗೊಂಡು ಅಕ್ರಮ ಕಟ್ಟಡವನ್ನು ತೆರವುಗೊಳಿಸುತ್ತಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಅವರಿಗೆ ಬೆಂಬಲವಾಗಿ ನಿಲ್ಲೋರನ್ನು ತೆಗೆದುಕೊಂಡು ರಾತ್ರೋರಾತ್ರಿ ಅದಕ್ಕೆ ಫೌಂಡೇಶನ್ ಹಾಕಿದರು. ಫೌಂಡೇಶನ್ ಹಾಕಿದಂಥ ಸಂದರ್ಭದಲ್ಲೂ ಸಹ ನಾನು ಆ ವ್ಯಕ್ತಿಗಳನ್ನೆಲ್ಲ ತಗೊಂಡು ಹೋಗೋಣ ಅಂತ ಮಾಡಿದೆ. ಆದಾಗ್ಯೂ ಸಹ ಅಲ್ಲಿ ನನಗೆ ಒತ್ತಡ ಇದ್ದಿದ್ದರಿಂದ ಅಂದರೆ ಅವರಿಗೆ ಸಪೋರ್ಟ್ ಆಗಿ ಸ್ವಲ್ಪ ಜನ ಬಂದಿದ್ದರಿಂದ ಆಗಿರಲಿಲ್ಲ.
ಕೊನೆಗೆ ಶನಿವಾರ ಭಾನುವಾರ ರಜೆ ಇದ್ದಿದ್ದನ್ನು ನೋಡಿ ಅವರು ಸಿಂಪಲ್ ಆಗಿ ಕಟ್ಟಡವನ್ನು ಕಟ್ಕೊಂಡಿದ್ರು. ಆನಂತರ ಇದನ್ನು ತೆರವುಗೊಳಿಸಬೇಕು ಅನ್ನೋದಕ್ಕೆ ಉದ್ದೇಶದಿಂದ ಸಾರ್ವಜನಿಕರಿಂದ ತುಂಬ ದೂರ ವಾಸದ ಮನೆ ಹೇಗೆ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಸರ್, ಇವರಿಗೆ ಹಕ್ಕುಪತ್ರವನ್ನು ಇಶ್ಯೂ ಆಗಿದೆ. ಹಕ್ಕುಪತ್ರ ಒಂದು ಕೇಸ್ ಏನಾಗಿದೆ ಅಂದರೆ ಹಕ್ಕುಪತ್ರ ಇಶ್ಯೂ ಆಗಿದೆ. ಆ ಮನೆಯವರು ಆ ಮನೆಯನ್ನು ಭೋಗ್ಯಕ್ಕೆ ಕೊಟ್ಬಿಟ್ಟು ಪಕ್ಕದಲ್ಲಿ ಹೆಂಗಿದ್ರು ಗೌರ್ಮೆಂಟ್ ಜಾಗ ಇದೆಯಲ್ಲ, ಏನಾದರೂ ಅಕ್ವೈರ್ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕಾಗಿ ಆ ಪಕ್ಕದಲ್ಲಿ ಶೆಡ್ಡನ್ನು ಹಾಕ್ಕೊಂಡಿದ್ದಾರೆ. ಅವ್ರು ಭೋಗ್ಯಕ್ಕಿರೋರು ಸರ್, ಅವ್ರು ಅಂತರಿದ್ದಾರಲ್ಲ, ಅವ್ರ ಮನೇಲಿ ಭೋಗ್ಯಕ್ಕಿದ್ದಾರೆ. ಅವ್ರಿಗೇನಾದರೂ ಮಾರ್ತೀವಿ ಅಂತ ಹಣಕಾಸನ್ನು ಇಸ್ಕೊಂಡಿದ್ದಂತೆ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳದೇ ಇರೋದಕ್ಕಾಗಿ ಅವರೇನೋ ಭೋಗ್ಯಕ್ಕಿದ್ದೀವಿ ಅಂತ ಮಾಹಿತಿ ನೀಡಿದ್ದಾರೆ. ನಮ್ಮ ಗ್ರಾಮಕ್ಕೆ ಸ್ಮಶಾನದ ಜಾಗವನ್ನ ಉಳಿಸಿಕೊಡಿ ಎಂದು ಅರಕಲಗೂಡು ತಾಲೂಕಿನ ಪೇಟೆ ಮಾಚನಗೌಡನಹಳ್ಳಿ ಗ್ರಾಮಸ್ಥರು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಅರಕಲಗೂಡು ಪಟ್ಟಣದ 9ನೇ ವಾರ್ಡ್ಗೆ ಸೇರಿದ ಮಾರ್ಕೆಟ್ ಬಳಿ ಇರುವ ಗ್ರಾಮದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಪುಟ್ಟಸ್ವಾಮಿಗೌಡ ಎಂಬುವರು ಸ್ಮಶಾನಕ್ಕೆ ಎಂದು 25 ಗುಂಟೆ ಜಮೀನನ್ನು ಕೊಟ್ಟಿದ್ರು. ಈ ಜಮೀನಿನಲ್ಲಿ ಗ್ರಾಮದಲ್ಲಿ ಮೃತಪಟ್ಟವರನ್ನ ಶವ ಸಂಸ್ಕಾರ ಮಾಡುತ್ತಿದ್ದೆವು. ಆದರೆ ಇತ್ತೀಚೆಗೆ ಮೃತಪಟ್ಟ ಗೋವಿಂದೇಗೌಡ ಎಂಬುವರನ್ನ ಅಂತ್ಯಕ್ರಿಯೆ ಮಾಡಲು ಹೋದಾಗ ಗ್ರಾಮದ ಗೋಪಾಲ್ ಅವರು ಇದು ನಮ್ಮ ಜಾಗ, ಇಲ್ಲಿ ಯಾರೂ ಅಂತ್ಯಕ್ರಿಯೆ ಮಾಡಬೇಡಿ ಎಂದು ತಕರಾರು ತೆಗೆದಿದ್ದಾರೆ. ಗ್ರಾಮಸ್ಥರೆಲ್ಲರೂ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಇದೀಗ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ತಹಸೀಲ್ದಾರರನ್ನ ಭೇಟಿಯಾಗಿ ಗ್ರಾಮದ ಆ ಜಾಗವನ್ನು ಕೆಲವರು ದಾಖಲೆಗಳನ್ನು ಸೃಷ್ಟಿಸಿ ನಕಲು ಖಾತೆ ಮಾಡಿಸಿಕೊಂಡಿದ್ದಾರೆ. ಇದನ್ನು ಗ್ರಾಮಕ್ಕೆ ಬಿಡಿಸಿಕೊಡಬೇಕು ಎಂದು ತಹಸೀಲ್ದಾರ್ ಅವರಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈಗ ಅನಿವಾರ್ಯವಾಗಿ ಅವರು 2016ರಲ್ಲಿ ಖಾತೆ ಮಾಡಿಸ್ಕೊಂಡು 25 ಗುಂಟೆ ನಮಗೆ ಮಾಮೂಲಿಯಾಗಿ ಬಿಟ್ಟಿದ್ರು. ನಮಗಂತೂ ಗೊತ್ತಿಲ್ಲ, ತಗೊಂಡಿರೋರು ಇರಲಿಲ್ಲ ಮತ್ತು ಕೊಟ್ಟಿರೋರು ಇರಲಿಲ್ಲ. ಅವರೀಗ ಅವರೆಲ್ಲ ತೀರ್ಕೊಂಡು ಆದಮೇಲೆ ಈಗೆಲ್ಲ ಹೊಸದಾಗಿ ಅವರು ಕಾನೂನನ್ನು ಹುಡುಕೊಂಡು ಖಾತೆ ಮಾಡಿಸ್ಕೊಂಡು ನಮ್ಮನ್ನು ಅಡ್ಡಿಪಡಿಸ್ತಾ ಇದ್ದಾರೆ. ಮತ್ತು ಸಾಲದಕ್ಕೆ ನಾವು ತಹಸೀಲ್ದಾರರಿಗೆ ಮುಂಚೆನೂ ನಾವು ದೂರು ಕೊಟ್ಟಿದ್ದೀವಿ. ನಮಗೆ ಯಾವುದೇ ಒಂದು ಆಧಾರನೂ ಇಲ್ಲದೇ ನಮಗೆ ಗೊತ್ತಿಲ್ಲದೆ ಇರೋವಂಥ ಜನಗಳನ್ನು ನಮಗೆ ಭಾಳ ಇವತ್ತಿನ ದಿವಸ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ತಹಸೀಲ್ದಾರಿಗೆ ಮತ್ತು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಅವರೇನು ಅದನ್ನೆಲ್ಲ ಸರಿಪಡಿಸ್ಕೊಡ್ತೀವಿ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ತಹಸೀಲ್ದಾರ್ ವೈಎನ್ ರೇಣುಕುಮಾರ್ ಅವರು ಮಾತನಾಡಿ, ಇದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಗ್ರಾಮಸ್ಥರಿಗೆ ಆಶ್ವಾಸನೆ ನೀಡಿದರು. ಜೊತೆಯಲ್ಲಿ ಕೃಷ್ಣಯ್ಯ, ಲೋಕೇಶ್, ರಂಗೇಗೌಡ, ಚಂದ್ರೇಗೌಡ ಇತರರು ಹಾಜರಿದ್ದರು. HCN ನ್ಯೂಸ್, ಅರಕಲಗೂಡು. ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ಲಸಿಕೆಯನ್ನು ತಪ್ಪದೇ ಹಾಕಿಸುವ ಮೂಲಕ ಸರ್ಕಾರದ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಬೇಲೂರು ತಾಲೂಕು ಪಂಚಾಯಿತಿ ಸದಸ್ಯ ಬಾಣಸವಳ್ಳಿ ಅಶ್ವಥ್ ತಿಳಿಸಿದರು. ಬೇಲೂರು ತಾಲೂಕಿನ ಬಾಣಸವಳ್ಳಿ ಗ್ರಾಮದಲ್ಲಿ ತಾಲೂಕು ಪಶುಸಂಗೋಪನೆ ಇಲಾಖೆ ವತಿಯಿಂದ ಜಾನುವಾರುಗಳಿಗೆ ಕಾಲುಬಾಯಿ ರೋಗಕ್ಕೆ ಲಸಿಕೆ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಲಸಿಕೆ ಹಾಕಿಸುವುದರಿಂದ ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದಲ್ಲದೆ ಈ ಲಸಿಕೆಯಿಂದ ಯಾವುದೇ ಕಾರಣಕ್ಕೂ ಹಾಲಿನ ಇಳುವರಿಗೆ ತೊಂದರೆಯಾಗುವುದಿಲ್ಲ. ಇಲ್ಲದ ಮಾತಿಗೆ ಕಿವಿ ಕೊಡಬೇಡಿ ಎಂದ ಅವರು, ರೈತರು ತಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸುವುದರ ಜೊತೆಗೆ ಜಾನುವಾರುಗಳ ಗಣತಿಯನ್ನು ಮಾಡಿಸಬೇಕು. ಈಗಾಗಲೇ ರೈತರು ಹೈನುಗಾರಿಕೆ ಉದ್ದೇಶದಿಂದಾಗಿ ರಾಸುಗಳನ್ನು ಸಾಕುತ್ತಿದ್ದು, ಮಳೆಗಾಲದ ಸಂದರ್ಭದಲ್ಲಿ ಕಾಲುಬಾಯಿ ರೋಗಕ್ಕೆ ತುತ್ತಾಗುವುದರಿಂದ ಸರ್ಕಾರವು ಮನೆ ಬಾಗಿಲಿಗೆ ಪಶುಸಂಗೋಪನೆ ಇಲಾಖೆಯಿಂದ ಗಣತಿಯ ಜೊತೆಗೆ ಉಚಿತವಾಗಿ ಜಾನುವಾರುಗಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತದೆ. ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಸನ್ನಿವೇಶ ಸೃಷ್ಟಿಯಾಗ್ತದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೈತರು ಕೂಡ ತಪ್ಪದೆ ತಮ್ಮ ಜಾನುವಾರುಗಳಿಗೆ ಈ ಲಸಿಕೆಯನ್ನು ಹಾಕಿ ಈ ಏನು ಒಂದು ಮಾರಕ ರೋಗ ಕಾಲುಬಾಯಿ ರೋಗವನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿಯೊಬ್ಬ ರೈತರು ಈ ಒಂದು ಸರ್ಕಾರದ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ಏನು ಹೈನುಗಾರಿಕೆ ಇರ್ಬೋದು, ಕೃಷಿಗೆ ಒತ್ತು ಕೊಡಲಿಕ್ಕೆ ಎತ್ತುಗಳ ಸಹಾಯ ಬೇಕಾಗ್ತದೆ. ಹಾಗೆಯೇ ಹೈನುಗಾರಿಕೆಗೆ ಹಸುಗಳು ಅತಿ ಮುಖ್ಯವಾಗಿರ್ತದೆ. ಈ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿ ಶಶಿಕುಮಾರ್, ಗ್ರಾಮಸ್ಥರಾದ ಸತ್ಯಗೌಡ, ರವೀಂದ್ರ, ಪ್ರವೀಣ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ ಬೇಲೂರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸದಸ್ಯರ ಸ್ಥಾನಕ್ಕೆ ಮೀಸಲಾತಿಯನ್ನು ಪುನರ್ ನಿಗದಿಪಡಿಸಲು ಆದೇಶ ಹೊರಡಿಸಿ ಸಾಮಾಜಿಕ ನ್ಯಾಯ ಒದಗಿಸಿಕೊಡುವಂತೆ ಗೊಂದಿಮಲ್ಲೇನಹಳ್ಳಿ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು.
ಹೊಳೆನರಸೀಪುರ ತಾಲೂಕು ಕಸಬಾ ಹೋಬಳಿಯ ಗೊಂದಿಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳ ಮೀಸಲಾತಿಯಲ್ಲಿ ನ್ಯೂನತೆಗಳುಂಟಾಗಿದ್ದು, ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸಿ 2020 ಜುಲೈ 24ರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆದರೆ ಸದರಿ ಅಧಿಸೂಚನೆಯನ್ನು ಗಮನಿಸಿದಾಗ ಹೊಳೆನರಸೀಪುರ ತಾಲೂಕು ಕಸಬಾ ಹೋಬಳಿ ಮಲ್ಲಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ, ಗೊಂದಿಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಸ್ಥಾನಗಳ ಮೀಸಲಾತಿಯನ್ನು ಗಮನಿಸಿದಾಗ ಮೀಸಲಾತಿಯಲ್ಲಿ ನ್ಯೂನತೆ ಕಂಡುಬಂದಿರುವುದರಿಂದ ಗ್ರಾಮಸ್ಥರಾದ ನಮಗೆ ಮಾಹಿತಿ ಸಿಕ್ಕಿದ ತಕ್ಷಣ ಅಧಿಸೂಚನೆಯ ಮೀಸಲಾತಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿತ್ತು ಎಂದರು. ಯಾವುದೇ ಅಧಿಸೂಚನೆ ಪ್ರಕಟಣೆ ಆಗುವ ಪೂರ್ವದಲ್ಲಿ ಕಾನೂನಾತ್ಮಕವಾಗಿ ತಕರಾರುಗಳನ್ನು ಸ್ವೀಕರಿಸುವ ಬಗ್ಗೆ ಮತ್ತು ಆ ರೀತಿಯ ಅಧಿಸೂಚನೆಗಳಿಗೆ ಪ್ರಶ್ನೆ ಮಾಡುವ ಅವಕಾಶವನ್ನು ನೀಡಬೇಕಾದುದು ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಾಗಿದ್ದು, ಸರ್ಕಾರವು ಆ ರೀತಿಯ ಯಾವುದೇ ಕ್ರಮಗಳನ್ನು ಅನುಸರಿಸದೆ ಏಕಾಏಕಿ ಹಿಂದಿನ ಅಧಿಸೂಚನೆಗೆ ಸೂಕ್ತ ಕಾನೂನು ರೀತಿಯ ಬದಲಾವಣೆಯನ್ನು ತರದೆ ಮತ್ತು ಮಾರ್ಗಸೂಚಿಗಳನ್ನು ಅನುಸರಿಸದೆ ಏಕಾಏಕಿ ಅಧಿಸೂಚನೆಯನ್ನು ಹೊರಡಿಸಿರುವುದು ಕಾನೂನಿಗೆ ವಿರುದ್ಧವಾಗಿರುತ್ತದೆ ಎಂದು ದೂರಿದರು. ನಾವುಗಳು ಈ ಹಿಂದೆ ನೀಡಿರುವ ತಕರಾರು ಪತ್ರಕ್ಕೆ ಜಿಲ್ಲಾಧಿಕಾರಿಗಳು ಪತ್ರದ ಮುಖಾಂತರ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಮಾಹಿತಿ ನೀಡುವುದಾಗಿ ತಿಳಿಸಿ ಮತ್ತು ನಮ್ಮಗಳ ಅರ್ಜಿಯ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಕಾನೂನು ರೀತಿಯ ತೊಡಕುಗಳನ್ನು ನಿವಾರಿಸುವುದಾಗಿ ತಿಳಿಸಿದರು. ಆದರೆ ಈವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಅಧಿಸೂಚನೆಯಲ್ಲಿರುವ ನ್ಯೂನತೆಯನ್ನು ಸರಿಪಡಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸದಸ್ಯರ ಸ್ಥಾನಕ್ಕೆ ಮೀಸಲಾತಿಯನ್ನು ಪುನರ್ ನಿಗದಿಪಡಿಸಿ ಆದೇಶ ಹೊರಡಿಸಿ ಸಾಮಾಜಿಕ ನ್ಯಾಯ ಒದಗಿಸಬೇಕಾಗಿ ಕೋರಿದರು. ಒಂದು ಪರಿಶಿಷ್ಟ ಜಾತಿ ಬದಲು ಪಂಗಡ ಮಾಡಿದ್ದಾರೆ. ನಮಗೆ ಹಿಂದುಳಿದ ವರ್ಗ ಅಂತ ಮಾಡಿದ್ದಾರೆ. ನಮ್ಮದು ಗೊಂದಿಮಲ್ಲೇನಹಳ್ಳಿ ಹೊಳೆನರಸೀಪುರದಿಂದ 6 ಕಿಲೋಮೀಟ್ರ್ ಆಗುತ್ತೆ. 3 ಕಿಲೋಮೀಟ್ರ್ ಇಂಟೀರಿಯರ್ ಪ್ಲೇಸು, ಅಂದರೆ ಒಂದೇ ಕಡೆ ರಸ್ತೆ ಇರೋದು ನಮ್ಮೂರಿಗೆ. ಸುತ್ತ ಹೇಮಾವತಿ ನದಿ ಇದೆ 3 ದಿಕ್ಕಿನಲ್ಲಿ. ನಮ್ಮೂರಿಗೆ ಬೇರೆ ಗ್ರಾಮದ ಮೆಂಬರ್ಸ್ ಆದರೆ, ಸದಸ್ಯರಾದರೆ ನಮ್ಮೂರಿಗೆ ಆಗುವಂಥ ಕೆಲಸಗಳು ಏನೂ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ದಯಮಾಡಿ ಈ ಆಗಿರೋ ಮೀಸಲಾತಿಯನ್ನು ರದ್ದು ಮಾಡಿ ಬದಲಾವಣೆ ಮಾಡಿ ನಮಗೆ ಏನು ಜನರಲ್ ಪುರುಷ ಅಂತ ಮತ್ತು ಪರಿಶಿಷ್ಟ ಜಾತಿ ಅಂತ ಮಾಡಿಕೊಡ್ಬೇಕು ಅಂತ ನಾವು ಈ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರು ಆಶ್ವಾಸನೆ ಸರ್ಕಾರಕ್ಕೆ ನಾವು ಪತ್ರ ಬರೆದು ಅವರಿಂದ ನಾವು ಪಡ್ಕೊಂಡು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ಏನೂ ಆಗಿಲ್ಲ. ಗ್ರಾಮಸ್ಥರಾದ ಚನ್ನಪ್ಪ, ಶಿವಶಂಕರಪ್ಪ, ಕುಮಾರ್, ಅಪ್ಪಣ್ಣ ಇತರರು ಪಾಲ್ಗೊಂಡಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಸಂಸದರಾಗಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಗ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ತಮ್ಮ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ತಾಳ್ಮೆ ಕಳೆದುಕೊಂಡು ಆಕ್ರೋಶದಿಂದ ಉತ್ತರಿಸಿದ ಘಟನೆ ಆಲೂರು ತಾಲೂಕಿನಲ್ಲಿ ನಡೆದಿದೆ. ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಚಿಕ್ಕಕಣಗಾಲು ಗ್ರಾಮದಲ್ಲಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಡಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 6.1 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಾನು ಲೋಕಸಭಾ ಸದಸ್ಯನಾಗಿ ಇಂದಿಗೆ 1.5 ವರ್ಷ ಕಳೆದಿದೆ ಎಂದು ಹೇಳಿದ ಸಂಸದರು, ತಮ್ಮ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ತಾಲೂಕಿಗೆ ನೀಡಿದ ಅನುದಾನಗಳ ವಿವರ ತಿಳಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಎಪಿಎಂಸಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಜೆಡಿಎಸ್ ಮುಖಂಡರಾದ ಗಂಗಾಧರಪ್ಪ, ಎಚ್ಎಸ್ ಲಿಂಗರಾಜು, ಮಾಜಿ ಸದಸ್ಯರುಗಳು, ಗುತ್ತಿಗೆದಾರರು ಸೇರಿದಂತೆ ಚಿಕ್ಕಕಣಗಾಲು, ಜೋಸೆಫ್ ನಗರ, ಚಿಹೊಸಳ್ಳಿ, ಜನ್ನಾಪುರ ಗ್ರಾಮಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ವೇಳೆ ಮಾಧ್ಯಮ ಪ್ರತಿನಿಧಿಯೊಬ್ಬರು ತಾಲೂಕಿನ ಹೊಳೆಬೆಳ್ಳೂರು ಗ್ರಾಮದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ 3 ವರ್ಷಗಳು ಕಳೆದಿದೆ, ಆದರೆ ಇನ್ನೂ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ಭಾಗದ ಜನಸಾಮಾನ್ಯರು ಗೋಳು ಹೇಳುತ್ತೀರದಾಗಿದೆ. ಕೆರೆಯ ಬಲಭಾಗದಲ್ಲಿ ಆಳವಾದ ಗದ್ದೆಹಳ್ಳ, ಎಡಭಾಗದಲ್ಲಿ ಆಳ ಹಾಗೂ ಅಗಲವಾದ ಕೆರೆ ಇರುವುದರಿಂದ ಜನಸಾಮಾನ್ಯರು ಈ ರಸ್ತೆಯಲ್ಲಿ ಜೀವನವನ್ನ ಕೈಯಲ್ಲಿ ಹಿಡಿದು ಓಡಾಡಬೇಕಾಗಿದೆ. ಕಾಮಗಾರಿ ವಿಳಂಬಕ್ಕೆ ಯಾರು ಕಾರಣರು, ತಪ್ಪಿತಸ್ಥರ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದರು. ತಕ್ಷಣ ಎದ್ದು ನಿಂತ ಸಂಸದ ಪ್ರಜ್ವಲ್ ರೇವಣ್ಣ ಮಾಧ್ಯಮದವರ ಮೇಲೆಯೇ ಹರಿಹಾಯ್ದರು. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಇಂಜೆಕ್ಷನ್ ಹಾಕೋಕೆ ಆಗುತ್ತಾ ಎಂದು ತಿರುಗೇಟು ನೀಡಿದರಲ್ಲದೆ, ಇದಕ್ಕೆ ಉತ್ತರ ನೀಡಬೇಕಾಗಿರುವುದು ನಾನಲ್ಲ, ಜಿಲ್ಲೆಯ ಉಸ್ತುವಾರಿ ಸಚಿವರು ಕೆಡಿಪಿ ಸಭೆಯಲ್ಲಿ ಭಾಗವಹಿಸುತ್ತಾರೆ, ಅವರ ಹತ್ತಿರ ಕೇಳಿ ಪರಿಹಾರ ಕಂಡುಕೊಳ್ಳಿ, ನನ್ನ ಹತ್ತಿರ ಏಕೆ ಪ್ರಶ್ನಿಸುವಿರಿ ಎಂದು ಗುಡುಗಿದರು. ಕೆಡಿಪಿ ಮೀಟಿಂಗ್ ತಡೀರಿ, ಒಂದು ನಿಮಿಷ ತಡೀರಿ. ಕೆಡಿಪಿ ಅಂತ ಮೀಟಿಂಗ್ ಯಾರು ತಗೊಂತಾರೆ ಅಂದ್ರೆ ಪರಿಶೀಲನೆ ಯಾವ್ದಾದ್ರು ಸರ್ಕಾರಿ ಕೆಲಸಗಳು ನಡೀತಾ ಇದಾವೆ ಇಡೀ ಜಿಲ್ಲೆಯಲ್ಲಿ, ಅದಕ್ಕೆ ಅಧಿಕಾರಿಗಳನ್ನ ಕರೆದಿ ಮೀಟಿಂಗ್ ತಗೊಳ್ಳೋದು ಯಾರು? ಜಿಲ್ಲಾ ಮಂತ್ರಿ ಅವರು, ಉಸ್ತುವಾರಿ ಸಚಿವರು. ಪ್ರಶ್ನೆ ಕೇಳಿ, ಮಾಧ್ಯಮ ಮಿತ್ರರು ನನ್ನ ಹತ್ರ ಕೇಳಿದ್ರೆ ಏನ್ ಸಿಗುತ್ತೆ ನಿಮ್ಗೆ? ಕೇಳಿ ಮಾಧ್ಯಮದವರು. ಸರ್, ನಾವು 4ನೇ ಸ್ತಂಭ ಇದೀವಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ನಾವು 4ನೇ ಸ್ತಂಭ ಇದೀವಿ, ಯಾಕೆ ಸರ್ ನಮಗೂ ಉತ್ತರ ಕೊಡಿ, ಯಾಕೆ ಸರ್ ಸ್ಲೋ ಆಗಿದೆ, ನಮ್ಮ ರಸ್ತೆ ಯಾಕೆ ಇದು ಮಾಡ್ಬಿಟ್ಟಿದ್ದೀರಾ ಅಂತ ಹೋಗಿ ಕೆಡಿಪಿ ಮಂತ್ರಿ ಅವ್ರು ಕೇಳಿ, ಜಿಲ್ಲಾ ಮಂತ್ರಿ ಕೇಳಿ, ನಾವು ಬೇಡ ಅಂತ ಇಟ್ಕೊಂಡಿದೀವ.
ನಾವು ಅಧಿಕಾರದಲ್ಲಿದ್ದರೆ, ನಾವು ಮಂತ್ರಿ ಇದ್ದಿದ್ರೆ ನಾನು ಉತ್ತರ ಕೊಡ್ತಿದ್ದೆ. ಇವತ್ತು ಏನಕ್ಕೆ ಸ್ಲೋ ಆಗಿದೆಯಪ್ಪ, ಅಧಿಕಾರಿ ಯಾರಪ್ಪ, ಯಾರು ಕರಿಯಪ್ಪ, ಅವ್ನ ಕೆಲಸ ಮಾಡ್ಸಪ್ಪ ಅಂತಿದ್ದೆ. ನೀವು ನನ್ನ ಹತ್ರ ಅದೇನೋ ಹೇಳ್ತಾರಲ್ಲ, ನೀವ್ ಹೆಂಗಾಯ್ತು ಗೊತ್ತಾ, ಇದು ಹಸುಗ್ ಜ್ವರ ಬಂದ್ರೆ ಕೋಣಕ್ಕೆ ಇಂಜೆಕ್ಷನ್ ಹೊಡೆದ್ರಂತೆ, ಹಂಗಾಯ್ತಿದ್ರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಚರ್ಚೆ ಬೇಡ, ಮಾಡ್ಸೋಣ ಬನ್ನಿ. ಆಕ್ರೋಶ ವ್ಯಕ್ತಪಡಿಸಿದ ಪ್ರಜ್ವಲ್ ರೇವಣ್ಣನಿಗೆ ಅನುಭವದ ಕೊರತೆ ಇದೆ, ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಎಲ್ಲವನ್ನ ಸರ್ಕಾರಕ್ಕೆ ಕೇಳಿ ಎನ್ನುವುದಾದ್ರೆ ಸಂಸದರು, ಶಾಸಕರು ಏಕೆ ಇರಬೇಕು? ಹುಡುಗನಿಗೆ ಯಜಮಾನಿಕೆ ನೀಡಿದ್ರೆ ಒಡೆ ಹೊಲ ಕೊಯ್ದಂತೆ ಎನ್ನುವ ಮಾತು ಸತ್ಯ. ನಮಗೆ ಎಚ್ ಡಿ ದೇವೇಗೌಡ ಅವರೇ ಲೋಕಸಭಾ ಸದಸ್ಯರಾಗಬೇಕಿತ್ತು ಎಂದು ಸಭೆಯಲ್ಲಿ ಹಾಜರಿದ್ದ ವೃದ್ಧರೊಬ್ಬರು ತಮ್ಮ ಅನಿಸಿಕೆಯನ್ನ ಮತ್ತೊಬ್ಬ ಸ್ನೇಹಿತರೊಂದಿಗೆ ತಮ್ಮ ಅಳಲು ತೋಡಿಕೊಂಡರು. ಜನಪ್ರತಿನಿಧಿಗಳಿಗೆ ತಾಳ್ಮೆಯೇ ಮುಖ್ಯ ಎಂಬ ಮಾತು ಜನಜನಿತವಾಗಿದ್ದು, ತಮ್ಮ ತಾತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಗರಡಿಯಲ್ಲಿ ರಾಜಕೀಯ ಪಟ್ಟುಗಳನ್ನು ಕಲಿತಿರುವ ಸಂಸದರು ಕೇವಲ ಒಬ್ಬ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಇಷ್ಟೊಂದು ದೊಡ್ಡ ರೀತಿಯ ಪ್ರತಿಕ್ರಿಯೆ ನೀಡಬಾರದಿತ್ತು ಎನ್ನುವುದು ಅಲ್ಲಿ ಸೇರಿದ ಸಾರ್ವಜನಿಕರ ಅಭಿಪ್ರಾಯವಾಗಿತ್ತು. ಹಾಸನ ಜಿಲ್ಲೆಯ ದೊಡ್ಡಗೌಡರ ಕುಟುಂಬದ ಕುಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರಾಜಕೀಯವಾಗಿ ಬೆಳೆಯಬೇಕಿದೆ. ರಾಜ್ಯದ ರಾಜಕಾರಣದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಬೇಕಿದೆ. ಅವರ ಅಜ್ಜ ಕಟ್ಟಿದ ಪಕ್ಷವನ್ನು ಬೆಳೆಸುವ ಗುರುತರ ಜವಾಬ್ದಾರಿ ಅವರದಾಗಿದೆ ಎನ್ನುವುದು ಜಿಲ್ಲೆಯ ಅವರದೇ ಪಕ್ಷದ ಕಾರ್ಯಕರ್ತರ, ಅಭಿಮಾನಿಗಳ ಆಶಯವಾಗಿದ್ದು, ದೇವೇಗೌಡರ ನಡವಳಿಕೆಯನ್ನ ನೋಡಿರುವ ಅವರು ಸಮಕಾಲೀನರು, ನೂತನ ಸಂಸದರು ಅವರದೇ ಹೆಜ್ಜೆಗಳಲ್ಲಿ ಛಾಪು ಮೂಡಿಸಲಿ ಎಂದು ಭಾವಿಸುವುದು ಸ್ವಾಭಾವಿಕ ಸಂಗತಿ. ಆದ್ದರಿಂದ ಪ್ರಜ್ವಲ್ ರೇವಣ್ಣ ತಾಳ್ಮೆ ವಹಿಸುವುದು ಸೂಕ್ತವಾಗಿದೆ. ಹೆಡ್ಸಿಯನ್ ನ್ಯೂಸ್, ಆಲೂರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕುಮಾರವ್ಯಾಸ ಭಾರತವು ನಡುಗನ್ನಡ ಕಾಲದ ಜನಪ್ರಿಯ ಮಹಾಕಾವ್ಯ. ವಿದ್ವಾಂಸರಿಂದ ಸಾಮಾನ್ಯರಿಗೂ ಪ್ರಿಯವಾದ ಮಹಾಕಾವ್ಯವಾಗಿದೆ ಎಂದು ಎವಿಕೆ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾ ಸಿಚ ಯತೀಶ್ವರ್ ತಿಳಿಸಿದರು. ಹಾಸನ ನಗರದ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಡೆದ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯವಾಚನ ವ್ಯಾಖ್ಯಾನ 6ನೇ ಸಂಚಿಕೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಭಾರತ ಸೇವಾದಳ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂಕೆ ಕಮಲ್ ಕುಮಾರ್ರನ್ನು ಅಭಿನಂದಿಸಲಾಯಿತು. ಕಮಲ್ ಕುಮಾರ್ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಕುರಿತು ಗೌರವಾಧ್ಯಕ್ಷ ರವಿ ನಾಕ್ಲಗೂಡು ಮಾತನಾಡಿದರು. ಎನ್ಎಲ್ ಚನ್ನೇಗೌಡ, ಮಹಂತಪ್ಪ, ಮಹಂತೇಶ್ ಕಮಲ್ ಕುಮಾರ್ರನ್ನು ಅಭಿನಂದಿಸಿದರು. ಹೆಡ್ಸಿಯನ್ ನ್ಯೂಸ್, ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ನಿಂದ ಬಿಡುಗಡೆ ಪಡೆದ ದಾಖಲೆಯ 541 ಜನ, ಇಂದು 316 ಪಾಸಿಟಿವ್ ಪತ್ತೆ. ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಒತ್ತಾಯ, ಸರ್ಕಾರದ ಕಣ್ಣು ಕಿವಿ ತರಿಸಲು ವಿವಿಧ ದಲಿತ ಸಂಘಟನೆಗಳಿಂದ ಮುಖ್ಯ ರಸ್ತೆಯಲ್ಲಿ ತಮಟೆ ಚಳುವಳಿ, ಒಳ ಮೀಸಲಾತಿಗೆ ಆಗ್ರಹಿಸಿದ ಮುಖಂಡರು. ಹಾಸನ ಗ್ರಾಮಾಂತರ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ, ಕೊಲೆ ಆರೋಪಿಯನ್ನ ಬಂಧಿಸಿದ ಆರಕ್ಷಕರು, ಪತ್ತೆ ಕಾರ್ಯ ನಡೆಸಿದ ತಂಡಕ್ಕೆ ಎಸ್ಪಿಯಿಂದ ಪ್ರಶಂಸಾ ಪತ್ರ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಡ್ಸಿಯನ್ ನ್ಯೂಸ್.